ಪೋಲ್ ನೋಡಿ ಹಸ್ತಪಾಳಯದಲ್ಲಿ ಶಾಕ್ ಆಗಿಬಿಟ್ಟಿದೆ. 20ರ ನಿರೀಕ್ಷೆಯಲ್ಲಿದ್ದಂತ ಕಾಂಗ್ರೆಸ್ಗೆ ಎಕ್ಸಿಟ್ ಹೊಡೆತ ಕೊಟ್ಟಿದೆ. ಎಕ್ಸಿಟ್ ಪೋಲ್ ನೋಡಿ ಸಿಎಂ ಸಿದ್ದು ಫುಲ್ ಸಿಡಿಮಿಡಿಗೊಂಡಿದ್ದಾರೆ. ದೋಸ್ತಿಗಳ ನಂಬರ್ ಮ್ಯಾಜಿಕ್ಗೆ ಸಿದ್ದು ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಸಚಿವ ಜಾರ್ಜ್ ತೋಟದ ಮನೆಗೆ ಸಿಎಂ ವಿಸಿಟ್ ಕೊಟ್ಟಿರೋದು. ಜಾರ್ಜ್ ತೋಟದ ಮನೆಯಲ್ಲಿ ಕೂತು ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಮತ್ತೆ ಸ್ಥಳೀಯ ಮುಖಂಡರಿಂದ ರಿಪೋರ್ಟ್ ತರಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಿದ್ದರಾಮಯ್ಯ ಫೋನ್ ಕಾಲ್ ಮಾಡ್ತಾ ಇದ್ದಾರೆ. ಗೆಲುವಿನ ಚಾನ್ಸಸ್ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ ಎಕ್ಸಿಟ್ ಪೋಲ್ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲ ಸರ್, ನಾವು ಗ್ಯಾರಂಟಿ ಗೆಲ್ತೀವಿ ಅಂದ್ರಂತೆ ಮಂತ್ರಿಗಳು. ಇದಾದ ಬಳಿಕ ಸ್ವಲ್ಪ ಕೂಲ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಿಟ್ ಪೋಲ್ ನ ಭವಿಷ್ಯ ಯಾವಾಗ ಹೊರಬಿತ್ತೋ ಆ ಸಂದರ್ಭದಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ನಿದ್ದೆ ಮಾಡ್ತಾ ಇಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ರು. 20 ಸೀಟುಗಳನ್ನ ನಾವು ಗೆಲ್ತೀವಿ ಅಂತ ಹೇಳಿ. ಆದ್ರೆ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಬಹಳ ಕಷ್ಟ ಇದೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಂತ ಹೇಳಿ. ಹಾಗಾಗಿನೇ ಈಗ ಸಿಎಂ ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಜೊತೆಗೆ ಈಗ ಸಿಎಂ ಜಾರ್ಜ್ ಅವರ ತೋಟದ ಮನೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಕುಳಿತುಕೊಂಡು ಎಲ್ಲಾ ಸ್ಥಳೀಯ ಮುಖಂಡರಿಂದಲೂ ಕೂಡ ರಿಪೋರ್ಟ್ ತರಿಸಿಕೊಳ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಫೋನ್ ಕರೆ ಮಾಡುವ ಮುಖೇನ ಗೆಲ್ಲುವ ಚಾನ್ಸಸ್ ಎಷ್ಟಿದೆ, ಎಕ್ಸಿಟ್ ಪೋಲ್ ಈ ರೀತಿಯಾಗಿ ಹೇಳ್ತಾ ಇದೆ, ಏನಾಗಬಹುದು ಅಂತೆಲ್ಲ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಅಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನಾವು ಗ್ಯಾರಂಟಿ ಗೆಲ್ತೀವಿ, ಟೆನ್ಷನ್ ಆಗಬೇಡಿ ಅಂತ ಹೇಳಿದಾರಂತೆ. ಹಾಗಾಗಿ ಸ್ವಲ್ಪ ಕೂಲ್ ಆಗಿದಾರಂತೆ ಮುಖ್ಯಮಂತ್ರಿಗಳು.